ಸಂತೋಷ್ ಆನಂದರಾಮ್ ಇವರು ಡೈರೆಕ್ಟ್ ಮಾಡಿರೋದು 4 ಚಿತ್ರ. ಅದರಲ್ಲಿ 2 ಸಿನಿಮಾನ ಪುನೀತ್ ರಾಜ್ಕುಮಾರ್ ಅವ್ರಿಗೇನೆ ಮಾಡಿದ್ದಾರೆ. ರಾಜ್ಕುಮಾರ ಯುವರತ್ನ ಹಿಟ್ಟಾದಷ್ಟು ಯುವ ಸಿನಿಮಾ ಹಿಟ್ಟಾಗ್ಲಿಲ್ಲ. ಯಾಕೆ? ಕೆಲವೊಂದು ಇಂಪಾರ್ಟೆಂಟ್ ವಿಷಯನ ಈ ವಿಡಿಯೋದಲ್ಲಿ ಮಾತಾಡೋಣ. ವಿಡಿಯೋನ ಎಂಡ್ ತನಕ ನೋಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿನಿಮಾ ಹಿಟ್ ಆಗ್ಬೇಕು ಅಂದ್ರೆ ಎರಡೇ ಪಾಸಿಬಿಲಿಟಿ. ಒಂದು, ಆಡಿಯನ್ಸ್ಗೆ ಇಷ್ಟ ಆಗೋ ತರ ಕಂಟೆಂಟ್ನ ನಾವು ಕೊಡಬೇಕು. ಇಲ್ಲ ಅಂದ್ರೆ ಮೇಕರ್ಸ್ ಮಾಡೋ ಕಂಟೆಂಟು ಆಡಿಯನ್ಸ್ಗೆ ಇಷ್ಟ ಆಗ್ಬೇಕು. ಇವರು ಫಸ್ಟ್ ಕ್ಯಾಟಗರಿಗೆ ಬರ್ತಾರೆ. ಆಡಿಯನ್ಸ್ಗೆ ಏನ್ ಇಷ್ಟನೋ ಅದನ್ನ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಇವರ ಸಿನಿಮಾಗಳಲ್ಲಿ ಕೆಲವೊಂದು ಒನ್ ಲೈನರ್ಸ್ ಇರ್ತವೆ. ಅದು ಇವರ ಫ್ಯಾನ್ಸ್ಗೆ ಥಿಯೇಟ್ರಲ್ಲಿ ತುಂಬಾ ಹೈ ಮೂಮೆಂಟ್ಸ್ನ ಕೊಡುತ್ತೆ. ರಾಜ್ಕುಮಾರ ಸಿನಿಮಾದಲ್ಲಿ ಸೂಟು ನಿಮಗೆ ಸೂಟ್ ಆದಂಗೆ ಯಾರಿಗೂ ಸೂಟ್ ಆಗಲ್ಲ ಅಂತ ಹೇಳೋದಾಗ್ಲಿ, ಯುವರತ್ನ ಸಿನಿಮಾದಲ್ಲಿ ನಿಮ್ದು ಬಸವನಗುಡಿನ ಅಂದ್ರೆ ಇಲ್ಲ ಗಂಧದ ಗುಡಿ, ಈ ಎಲ್ಲಾ ಡೈಲಾಗ್ನ ಅವರ ಔಟರ್ ಎನ್ವಿರಾನ್ಮೆಂಟ್ ಅಲ್ಲಿ ಇರೋ ಇಮೇಜ್ನ ತಲೆಯಲ್ಲಿ ಇಟ್ಕೊಂಡು ಬರೀಬೇಕು. ಅಂಡ್ ಅದು ಇವರ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣುತ್ತೆ. ಇದು ಥಿಯೇಟ್ರಲ್ಲಿ ಒಳ್ಳೆ ಮೂಮೆಂಟ್ಸ್ನ ಕೊಡುತ್ತೆ. ಹೋಮ್ ಪಿಕ್ಚರ್ ನೋಡಿದ್ಯಾ? ನಾವೇ ಪ್ರೊಡ್ಯೂಸ್ ಮಾಡಿದ್ದು. ಪುನೀತ್ ರಾಜ್ಕುಮಾರ್ ಅಂದ್ರೆ ಡ್ಯಾನ್ಸ್ ಇರಲೇಬೇಕು. ಅದು ಇವರ ಸಿನಿಮಾದಲ್ಲಿ ಆಡಿಯನ್ಸ್ಗೆ ಸ್ಯಾಟಿಸ್ಫೈ ಮಾಡೋಷ್ಟು ಇದ್ದೇ ಇರತ್ತೆ. ಕರ್ನಾಟಕದಲ್ಲಿ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಬೇಕು ಅಂದ್ರೆ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗಬೇಕು. ಪುನೀತ್ ಅವರು ಇದ್ದಾರೆ ಅಂದ್ರೆ ಅಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಅಟೆಂಡೆನ್ಸ್ 100% ಇರುತ್ತೆ. ಅದರಲ್ಲೂ ಅವರಿಗೆ ಮೂವಿ ಇಷ್ಟ ಆದ್ರೆ ಸಿನಿಮಾ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ. ಅದಕ್ಕೆ ರಾಜ್ಕುಮಾರ ಸಿನಿಮಾನೇ ಸಾಕ್ಷಿ. ಲಾರ್ಜರ್ ಆಡಿಯನ್ಸ್ಗೆ ಮೂವಿ ಕನೆಕ್ಟ್ ಆಗಬೇಕು ಅಂದ್ರೆ ಒಂದು ಯೂನಿವರ್ಸಲ್ ಎಮೋಷನ್ ಅನ್ನ ತಗೋಬೇಕು. ರಾಜ್ಕುಮಾರ ಸಿನಿಮಾದಲ್ಲಿ ಈಗಿನ ಯೂತ್ಸು ಅವರ ಪರ್ಸನಲ್ ಜಾಬ್ ಲೈಫಲ್ಲಿ ಬ್ಯುಸಿ ಆಗಿ ತಂದೆ ತಾಯಿನ ವೃದ್ಧಾಶ್ರಮದಲ್ಲಿ ಬಿಡ್ತಾರೆ. ಆ ಒಂದು ಎಮೋಷನ್ನ ತಗೊಂಡಾಗ ಫ್ಯಾಮಿಲಿ ಆಡಿಯನ್ಸ್ಗೆ ಕನೆಕ್ಟ್ ಆಗತ್ತೆ. ಇನ್ನು ಯುವರತ್ನ ಸಿನಿಮಾದಲ್ಲಿ ಸ್ಟೂಡೆಂಟ್ಸ್ಗೆ ಓದೇ ಮುಖ್ಯ, ಓದಿಲ್ಲ ಅಂದ್ರೆ ಬೇರೇನೂ ಇಲ್ಲ ಅನ್ನೋ ವಿಷಯಕ್ಕೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಎಕ್ಸಾಮ್ಸ್ ಅಲ್ಲಿ ಫೇಲ್ ಆದವನು ಲೈಫಲ್ಲಿ ಫೇಲ್ ಆಗಬಾರ್ದು ಅನ್ನೋ ಸೀನ್ಸ್ಗಳಾಗ್ಲಿ, ಪೇರೆಂಟ್ಸ್ನ ಕರೆಸಿ ಎಕ್ಸಾಮ್ ಬರ್ಸೋದಾಗ್ಲಿ, ಈ ಎಲ್ಲ ವಿಷಯಗಳು ರಿಯಲ್ ಲೈಫಲ್ಲಿ ಆಗಲ್ಲ. ಬಟ್ ಆದ್ರೂ ಆ ಸೀನ್ ಹಿಂದೆ ಇರೋ ವಿಷಯಕ್ಕೆ ಎಲ್ಲರೂ ಕನೆಕ್ಟ್ ಆಗ್ಬಿಡ್ತಾರೆ. ಈ ಸಿನಿಮಾ ರಾಜ್ಕುಮಾರ್ ಅಷ್ಟು ಹಿಟ್ ಆಗಿಲ್ಲ ಅಂದ್ರೂ OTTಲೇ ತುಂಬಾ ಜನ ನೋಡಿದ್ರು ಕೋವಿಡ್ ಇದ್ದಿದ್ರಿಂದ. ಈ 2 ಸಿನಿಮಾದಲ್ಲಿ ಸಾಂಗ್ಸ್ಗಳು ಹಿಟ್ಟಾದವು. ಸಾಂಗ್ಸ್ ಹಿಟ್ಟಾದ್ರೆ ಸಿನಿಮಾ ನೋಡುವಾಗ ಅದೊಂದು ಸ್ಪೀಡ್ ಬ್ರೇಕರ್ ತರ ಅನ್ಸಲ್ಲ. ರಾಜ್ಕುಮಾರ ಸಿನಿಮಾದಲ್ಲಿ ಬೊಂಬೆ ಹೇಳ್ತಾ ಇದೆ ಸಾಂಗ್ ಆಗ್ಲಿ, ಯುವರತ್ನದಲ್ಲಿ ಪಾಠಶಾಲಾ ಸಾಂಗ್ ಆಗ್ಲಿ, ಈ ಎಲ್ಲ ಫ್ಯಾಕ್ಟರ್ಸ್ ಇಂದ ಇವರು ಮಾಡಿದಂತಹ ಸಿನಿಮಾಗಳು ಹಿಟ್ಟಾದವು ಅಂತ ಹೇಳ್ತೀನಿ. ಬಟ್ ಯುವ ಸಿನಿಮಾ ಅನ್ಕೊಂಡಿದ್ದ ರೇಂಜ್ಗೆ ರೀಚ್ ಆಗ್ಲಿಲ್ಲ. ಸಿನಿಮಾದಲ್ಲಿ ಎಷ್ಟೊಂದು ಸೀನ್ಗಳು ಜೆನ್ರಿಕ್ ಆಗಿ ಬಂದಿದೆ ಅಂತ ಅನ್ಸಲ್ಲ. ಮತ್ತೆ ಸಂತೋಷ್ ಆನಂದರಾಮ್ ಅವರ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಎಮೋಷನಲ್ ಕನೆಕ್ಟ್ ಕೊಡೋದು. ಬಟ್ ಈ ಸಿನಿಮಾದಲ್ಲಿ ಅದೇ ವೀಕ್ ಆಗೋಯ್ತೇನೋ ಅಂತ ಅನಿಸ್ತು. ಸಿನಿಮಾದಲ್ಲಿ ಯುವ ಅವರು ಹಾಕಿರೋ ಎಫರ್ಟ್ ಕಾಣುತ್ತೆ. ಅವರು ಮಾಡೋ ಡ್ಯಾನ್ಸ್, ಫೈಟ್ಸ್ ಎಲ್ಲವೂ ಚೆನ್ನಾಗೇ ಇದೆ. ಬಟ್ ಆದ್ರೂ ಅಷ್ಟು ಚೆನ್ನಾಗಿ ವರ್ಕ್ ಆಗಲಿಲ್ಲ. ರಾಜ್ಕುಮಾರ ಸಿನಿಮಾ ವರ್ಡ್ ಆಫ್ ಮೌತ್ ಇಂದ ತುಂಬಾ ಜನಕ್ಕೆ ರೀಚ್ ಆಯ್ತು, ಇಂಡಸ್ಟ್ರಿ ಹಿಟ್ ಆಯ್ತು. ಬಟ್ ಈ ಸಿನಿಮಾದಲ್ಲಿ ಅದಾಗ್ಲಿಲ್ಲ. ಇದಿಷ್ಟು ನನಗೆ ಯಾಕೆ ಸಂತೋಷ್ ಆನಂದರಾಮ್ ಅವರ ಮೂವಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ವರ್ಕ್ ಆಯ್ತು, ಯುವ ಫಿಲ್ಮ್ಗೆ ಯಾಕೆ ವರ್ಕ್ ಆಗಲಿಲ್ಲ ಅಂತ ನನ್ಗನ್ಸಿರೋದನ್ನ ಹೇಳಿದ್ದೀನಿ. ನಿಮಗೆ ಬೇರೆ ಒಪಿನಿಯನ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.